ಉದ್ದೇಶವುಳ್ಳ ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ ಮೊನ್ನೆ ನಡೆದಿರುವಂಥ ಬೀದರ್ ಜಿಲ್ಲೆಯಲ್ಲಿ ಮಾದಿಗರ ಸಮಾವೇಶ ನಮ್ಮ ಬೀದರ್ ಜಿಲ್ಲೆಯ ಹೋರಾಟಗಾರರಂಥ ಫರ್ನಾಂಡಿಸ್ ಇಬ್ರಗಾಂ ಮತ್ತು ರಾಜಕುಮಾರ್ ನಾಯಕತ್ವದಲ್ಲಿ ಮಂದಕೃಷ್ಣ ಮಾದಿಗರಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಈ ಬೀದರ್ ಜಿಲ್ಲೆಗೆ ಬಂದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ಎಸ್ಟಿಪೆಕ್ಟಲ್ಲಿರುವಂತಹ ಮಾದಿಗ ಸಮುದಾಯವನ್ನು ಕೈ ಹಿಡಿತದೆ. ಸೊ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಮಾದಿಗ ಸಮುದಾಯವನ್ನು ಅನ್ಯಾಯ ಮಾಡ್ತದೆ ಅನ್ನುವಂಥ ಮಾತನ್ನು ಸಂಪೂರ್ಣವಾಗಿ ತಿಳಿಸಿದೆ. ಸೊ ಎಕ್ಸಾಂಪಲ್ ಆಗಿ KH ಮುನಿಯಪ್ಪರಾಗಿರ್ಬೋದು, ಅವರನ್ನು ಪಕ್ಷದಲ್ಲಿ ಇದ್ದು ಪಕ್ಷದವರೇ ಅವರ ಟಿಕೆಟ್ ಕೊಡಲಾರ್ದಾಗ ಅವರು ಹಳೆಯರನ್ನು ತಪ್ಪಿಸಿ ಮೋಸ ಮಾಡೋದಾಗಿರ್ಬೋದು, ಆಂಜನೇಯವರಾಗಿರ್ಬೋದು, ರಾಷ್ಟ್ರ ಕಳೆದ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಟಿಕೆಟ್ ಕೊಡಲಾರ್ದಂಗೆ ನೋಡಿ ಇಡೀ ಮಾದಿಗ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ತುಳಿತದೆ ಮತ್ತು ಸಂವಿಧಾನ ಉಳಿಬೇಕಾದ್ರೆ ಏನಾದರೂ ಉಳಿಸ್ತಾರಂದ್ರೆ ಅದು ಈ ದೇಶದ ಪ್ರಧಾನಿ ಅಗ್ರಗಣ್ಯ ವ್ಯಕ್ತಿ ಅಂತ ಇಲ್ಲಿ ಪ್ರಧಾನಿ ಅಂತ ಹೇಳ್ತೀವಿ, ಅವರೇ ಖುದ್ದಾಗಿ ಹೇಳ್ತಾರೆ. ತಿರುಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಬದಲಾವಣೆ ಮಾಡಬೇಕಂದ್ರೂ ಕೂಡ ಯಾರಿಗೂ ಮಾಡಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಬದಲಾವಣೆ ಮಾಡ್ತಾರೆ ಅಂತ ಕೆಲವೊಬ್ಬರೇನು ಅವ್ರು ಹೇಳಿಕೆ ಕೊಡ್ತಾರೆ ಅಂತ ಕೂಡ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಏಕೇನಾಗಿದೆ, ಮೀಸಲಾತಿ ಉಳಿಬೇಕು, ಸಂವಿಧಾನ ಉಳಿಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ, ಇಲ್ಲ ಯಾವುದೂ ಸಾಧ್ಯ ಇಲ್ಲ ಅಂತ ಈ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಗೊತ್ತಾಗಿದೆ. ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲ, ಅದನ್ನು ಸಂಪೂರ್ಣ ಮಾದಿಗ ಸಮುದಾಯಕ್ಕೆ ನಮ್ಮ ಮಂದಕೃಷ್ಣ ನಾಯಕತ್ವದಾಗ ಎಲ್ಲರಿಗೂ ಗೊತ್ತಾಗಿದೆ. ಹೀಗಾಗಿ ಈ ಸಲ ಬೀದರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪರ್ವನೇ ಚಾಲುವಾಗಿದೆ. ಮಾದಿಗ ಸಮುದಾಯ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕೊಡಬಾರ್ದು, ಎಲ್ಲರೂ ಸೇರಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮಾಡಬೇಕು. ಒಳ ಮೀಸಲಾತಿ ಸಿಗಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಸತ್ಯ ಇದೆ. ಮತ್ತು ಎರಡನೇ ಮಾತೇನಂದ್ರೆ ಮೀಸಲಾತಿ ಏನು 15% ಇತ್ತು, 15% ಲಿಮಿಟ್ವಾಗಿ ಕಾಂಗ್ರೆಸ್ ಬಂದು ಅದನ್ನು ಥೋಡೆ ಬಡ್ತಿ ರೂಪದಲ್ಲಿ ನೋಡಿದೇವಾದ್ರೆ ಅದು ಭಾರತೀಯ ಜನತಾ ಪಕ್ಷದ ಮಾಡಿದೆ. ಹೀಗಾಗಿ ನಾವು ವಿಶ್ವಾಸ ಮಾಡಿದೆವು ಭಾರತೀಯ ಜನತಾ ಪಕ್ಷದ ಮೇಲೆ. ಇಡೀ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಾದಿಗ ಸಮುದಾಯ ನಾವು ಒಕ್ಕಲೂರಿಂದ ನಾವೇನು ಮಾಡ್ತೇವೆ, ಭಾರತೀಯ ಜನತಾ ಪಕ್ಷಕ್ಕೆ ನಾವು ಓಟ್ ಕೊಟ್ಟು ನಾವು ಬಹುಮತಕ್ಕೂ ಬರೋದಕ್ಕೆ ಬಲಪಡಿಸ್ತೇವೆ. ನರೇಂದ್ರ ಮೋದಿಯವರು ಮತ್ತೆ ತಿರುಗಿ ಪ್ರಧಾನಮಂತ್ರಿ ಆಗಲಿ, ಸಂವಿಧಾನಕ್ಕೆ ಆಸರೆ ಆಗಲಿ, ಮೀಸಲಾತಿ ಸಿಗಲಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇವೆ. ಎಲ್ಲರಿಗೂ ಕೂನಾದ ಕರ್ನಾಟಕ ರಾಜ್ಯದಲ್ಲಿ ಭಾರತದಲ್ಲಿ ಮಾದಿಗರು ಎಷ್ಟು ಅನ್ಯಾಯ ಆಗಿದೆ ಅಂತೇಳಿ ಎಲ್ಲರಿಗೂ ಕೂನಾದ. ಅವರೆಲ್ಲ ಕಚ್ಚಪಕ್ಕ ಬಕೆಟ್ ಹಿಡಿಯೋದು ತೊಗೊಂಡು ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ. ಹೌದು ಸರ್. ಒಂದು ಕಡೆ ಆಗಿದ್ರೆ ಬಿಜೆಪಿ ನಾಯಕರು ಸಂವಿಧಾನವನ್ನೇ ಬದಲಾವಣೆ ಮಾಡಿದ್ರು ಅಂತ ಬಹುತೇಕ ನಾಯಕರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೇಗೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ, ಭಾಳಷ್ಟು ಜನರಿಗೆ ಕೂನ ಇಲ್ಲಕ್ಕಿ ಕಾಂಗ್ರೆಸ್ ಪಕ್ಷ ಇಂಥ ಮಿಸ್ಗೈಡ್ ಮಾಡಿ ಇನ್ನೊಬ್ಬರು ಹೆಗಲ ಮೇಲೆ ಬಂದಿಕ್ಕಿಟ್ಟು ಹೊಡಿತದೆ ಕಾಂಗ್ರೆಸ್ ಪಕ್ಷ. ಸಂವಿಧಾನ ಚೇಂಜ್ ಮಾಡುತ್ತಿಂತ ಯಾರೂ ಒಂದಿಲ್ಲ ಇಲ್ಲಿವರೆಗೆ. ಸಂವಿಧಾನ ಚೇಂಜ್ ಅಲ್ಲ, ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಏನಿದೆ 106 ಸಾರಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಟ್ಟು 100 ಬಾರಿ ಅಮೆಂಡ್ಮೆಂಟ್ ಚೇಂಜ್ ಆಗಿದೆ. ಇದು ಯಾರು ನೋಡಿಲ್ಲ. ಇದು ರಾಜೀವ್ ಗಾಂಧಿ ಅವರು ಹೇಳಿದರು, ಇದು ಏನು ಸಂದರ್ಭ ಸಮಯ ನೋಡಿಕೊಂಡು ಸಂವಿಧಾನದಲ್ಲಿ ಬದಲಾವಣೆ ತರ್ಬೋದು. ಬದಲಾವಣೆ ಅಂದರೆ ಏನು, ಅಮೆಂಡ್ಮೆಂಟ್ ಮಾಡ್ತಾರೆ. ಅದಕ್ಕೆ ಇವ್ರು ಏನಾದ್ರು ಕಾಂಗ್ರೆಸ್ ತಿರುಚಿ ಸಂವಿಧಾನ ಬದಲಾವಣೆ ಮಾಡ್ತಾರೆ. ಅಲ್ಲ, ಸಂವಿಧಾನ ಅದು ಬೆಂಕಿ ಅದು ಮುಟ್ಲಕ್ಕಾಗಂಗಿಲ್ಲ. ಅದು ಒಂದು ಮಾತು. ಸದಾಶಿವ ಆಯೋಗ ವರದಿ ಏನು ಒಳ ಮೀಸಲಾತಿ ಇದೆ, ಸದಾಶಿವ ಆಯೋಗಕ್ಕೆ ಏನದಂತಂದ್ರೆ ಹಣ ಕೊಟ್ಟವರು ಸನ್ಮಾನ್ಯ ಯಡಿಯೂರಪ್ಪನವರು, ಕರೆಕ್ಟಾ? ಅದ್ರ ಸಂಬಂಧ ಆಗಿ ಏನದಾಗಿ ಇವರು ಪ್ರಧಾನಮಂತ್ರಿಯವರು ಸಹ ಒಂದು ಮಾತು ಕೊಟ್ಟಿದ್ದಾರೆ, ನಿಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡಿಸ್ತೀನಿ ಅಂತೇಳಿ. ಅದಕ್ಕೊಂದು ನಾವು ನಂಬಿ ಮತ ನೀಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಬಂಧು ಬಾಂಧವರಿಗೆ, ಮತ ಬಾಂಧವರಿಗೆ ಎಲ್ಲರನ್ನ ನಾನು ಅಭಿನಂದನೆ ಸಲ್ಲಿಸಿ, ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಮಾದಿಗ ಸಮುದಾಯದವರು ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕಂತ ಈ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂತಂದರೆ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವು ಮಾದಿಗರಿಗೆ ಅನೇಕ ರೀತಿಯಿಂದ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ ಮಾಡಿದೆ ಪ್ರತಿಯೊಂದು ವಿಷಯದಲ್ಲಿ. ಅದಕ್ಕೋಸ್ಕರ ಈ 2024ನೇ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಅದರ ಸಂಬಂಧಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗರವರ ಒಂದು ಸಾರಥ್ಯದಲ್ಲಿ ನಾವು ಈ ಚುನಾವಣೆಯಲ್ಲಿ ಸಿದ್ಧರಾಗಿದ್ದೀವಿ. ಈ ನಮ್ಮ ಸಂಪೂರ್ಣವಾಗಿ ಮಾದಿಗ ಸಮಾಜ ಕರ್ನಾಟಕ ರಾಜ್ಯ ಅಲ್ಲದೆ ಭಾರತ ತುಂಬ ಏನದ ಅಂತಂದರೆ ಮಾದಿಗ ಸಮಾಜ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮೆಲ್ಲ ಸಂಪೂರ್ಣ ಮಾದಿಗ ಮತ ಬಾಂಧವರು, ಮಾದಿಗರು ಸಂಪೂರ್ಣವಾಗಿ BJP ಪಕ್ಷದ ಕೇಂದ್ರ ಮಂತ್ರಿಯಾದಂಥ ಭಗವಂತ ಖೂಬಾರ್ ಅವರಿಗೆ ಮತ ನೀಡೋ ಮುಖಾಂತರ ಬಹುಮತದಿಂದ ಆರಿಸ್ತರಬೇಕು. ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷದ ಕೆಲವೊಬ್ಬರು ಮುಖಂಡರುಗಳು ಈ ಸಮುದಾಯದ ಮತದಾರರನ್ನು ದಾರಿ ತಪ್ಪಿಸದಂತೆ ತಾವೆಲ್ಲರೂ ಎಚ್ಚರ ವಹಿಸಬೇಕು. ಮಾದಿಗ ಸಮುದಾಯದವರು
ಮುಖ್ಯವಾಗಿ ಏನು ನಮ್ಮದು ಒಳ ಮೀಸಲಾತಿ ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗರ್ ಅವರಿಗೆ ಒಂದು ಮಾತು ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ನಿಮ್ಮ ಒಳ ಮೀಸಲಾತಿ ನಾವು ಜಾರಿಗೆ ತಂದೇ ತರ್ತೀವಿ, ನಾವು ಸದಾಕಾಲ ನಿಮ್ಮ ಜೊತೆ ಇರ್ತೀವಿ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಅವರು ಒಂದು ಮಾತು ಕೊಟ್ಟಿದ್ದಾರೆ. ಅದು ಒಂದು ಮಾತಿನ ಮೇಲೆ ನಾವು ಮಾದಿಗರು ಮಾತಂಗಿ ಮಕ್ಕಳು, ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ, ಅವರು ನಮಗೊಂದು ವಿಶ್ವಾಸದಿಂದ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಮಾದಿಗ ಸಮುದಾಯದವರು ಒಂದು BJP ಪಕ್ಷಕ್ಕೆ ಬೆಂಬಲ ಕೊಟ್ಟು ಅವರಿಗೆ ಮತ ನೀಡಿ ಆರಿಸ್ತರ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಕೆಲವೊಂದು ಮುಖಂಡರುಗಳು ಯಾವುದೇ ರೀತಿಯಿಂದ ಕ್ಷೇತ್ರದಲ್ಲಿ ಓಡಾಡಿ ಮತದಾರರಿಗೆ ಅಂದರೆ ಮುಖ್ಯವಾಗಿ ಮಾದಿಗರಿಗೆ ಮಿಸ್ಗೈಡ್ ಆಗದಂತೆ ತಮ್ಮೆಲ್ಲರಲ್ಲಿ ಮನವಿ ಮಾಡಿ ನಾನು 2 ಮಾತು ಮುಗಿಸ್ತೇನೆ.